ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು 29ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಜಂಟಿ ಕ್ರಿಯಾ ಸಮಿತಿ ಹಮ್ಮಿಕೊಂಡಿದೆ. ಈಗಾಗಲೇ ಸರ್ಕಾರ ಹಲವಾರು ಸಾರಿ ಕೇವಲ ಆಶ್ವಾಸನೆಗಳನ್ನು ಮಾತ್ರ ನೀಡಿದ್ದು, ಅದರ ಪರಿಣಾಮವಾಗಿ ಇವತ್ತು ನಾವು ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿಯಿಂದ ವಂಚಿತರಾಗಿದ್ದೇವೆ. ಇದನ್ನು ಪಡಿಬೇಕಾದ್ರೆ ನಾವು ಮತ್ತೊಮ್ಮೆ ಹೋರಾಟವನ್ನು ಮಾಡಬೇಕಂತ ಅನಿವಾರ್ಯತೆ ಇವತ್ತು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂತಂದರೆ ಸರ್ಕಾರ ಬರ್ತದೆ ಹೇಳ್ತದೆ, ನಾವು ಹೋರಾಟ ಮಾಡಿದಾಗ ಒಂದು ದಿವಸ ಬರ್ತದೆ ಹೇಳ್ತದೆ, ಮತ್ತು ತನ್ನ ಪಾಡಿ ತಾನಿದ್ದು ಬಿಡ್ತದೆ. ಇದರಿಂದ ಏನಾಗಿದೆ ಅಂದರೆ ನಮ್ಮಲ್ಲಿ ಸಾಕಷ್ಟು ಸಿಬ್ಬಂದಿಗಳು ಕೂಡ ಬೇಸರ ಆಗಿದೆ. ಏನಪ್ಪ ಬರೀ ನಾವು ಹೋರಾಟ ಮಾಡ್ತಾ ಇದ್ದೀವಿ, ತೊಗೊಳಕ್ಕಾಗ್ತಾ ಇಲ್ಲ ಅಂತ. ಆದರೆ ಕೆಲವೊಂದು ಅನಾನುಕೂಲ ಕಾರಣಗಳು, ಅಂದರೆ ಕೋರ್ಟ್ ಮಧ್ಯಪ್ರವೇಶದಿಂದಾಗಿ ನಾವು ಇವತ್ತು ಹಿಂದೆ ಹೋಗಿದ್ವಿ. ಮುಷ್ಕರದ ಸಮಯದಲ್ಲಿ ಹಿಂದಕ್ಕೆ ಬರಬೇಕಾಯಿತು. ಆ ಸಮಯದಲ್ಲಿ ನಮಗೂ ಭಾಳಷ್ಟು ಜನಕ್ಕೆ ತೊಂದರೆಗಳಾಗಿದೆ. ಕೆಲವರಿಗೆ ಮುಂಬಡ್ತಿಗಳು ಕೂಡ ಹಿಂದೆ ಆಗಿದೆ. ಆದರೆ ಯಾವುದೇ ಒಂದು ಸಮಯದಲ್ಲಿ, ಅಂದರೆ ಉದಾಹರಣೆಗೆ ಹೇಳ್ಬೇಕಂತಂದರೆ, ತಾಯಿ ತನ್ನ ರಕ್ತವನ್ನು ಚೆಲ್ಲಿ ಮಗುವಿಗೆ ಜನ್ಮ ಕೊಡ್ತಾಳೆ. ಅದೇ ರೀತಿಯಾಗಿ ನಾವು ಕೂಡ ಏನಾದರೂ ಕಳ್ಕೊಂಡಲ್ಲೇ ಅದರಿಂದ ಪಡಲಿಕ್ಕೆ ಸಾಧ್ಯ. ಯಾವುದಾದ್ರೂ ದೊಡ್ಡದು ಪಡಿಬೇಕಂದ್ರೆ ಸಣ್ಣದೊಂದು ಕಳ್ಕೊಳ್ಳೇಬೇಕು. ಅದೇ ಇವತ್ತು ಏನು ನಾವು ವಂಚಿತರಾಗಿದ್ದೇವೆ, ಅದನ್ನು ಮುಂದಿನ ದಿನ ಪಡಿಬೇಕಂದ್ರೆ ನಾವು ನಾಳಿನ ಹೋರಾಟವನ್ನು ಯಶಸ್ವಿ ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಇದ್ದೇವೆ. ಇಲ್ಲ ಅಂತಂದರೆ ಇವತ್ತು ಏನು 2027-26ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ. ನಾವು ಇವತ್ತು ಸುಮ್ಮನೆ ಇದ್ದರೆ ಅದು ಮುಂದಿನ ಸಾರಿ 2032ಕ್ಕೆ ವೇತನ ಪರಿಷ್ಕರಣೆ ಹೋಗ್ತದೆ. ಅದೇ ರೀತಿಯಾಗಿ ಇವತ್ತು ನಾವೇನಾದರೂ 38 ತಿಂಗಳ ಅರಿಯರ್ಸನ್ನು ಬಿಟ್ಟು ಕೊಟ್ಟಿದ್ದೆ, ಆದರೆ ಮುಂದಿನ ವೇತನ ಪರಿಷ್ಕರಣೆ ಕೂಡ ನಾವು ಪ್ರತಿ ಸಾರಿ ಅರಿಯರ್ಸನ್ನು ಬಿಟ್ಕೊಡುವಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಜಂಟಿ ಕ್ರಿಯಾ ಸಮಿತಿಯು ಇದನ್ನು ಅರಿತುಕೊಂಡು ಯಾವುದೇ ಕಾರಣಕ್ಕೆ ಇವೆರಡೂ ಬೇಡಿಕೆಗಳನ್ನು ಬಿಡಲೇಬಾರದು ಅನ್ನೋ ಏಕೈಕ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ನಮ್ಮ ಸಾರಿಗೆ ಕಾರ್ಮಿಕರಿಗೆ ಯಾವುದೇ ನಷ್ಟ ಆಗಬಾರ್ದು ಅನ್ನೋ ಕಾರಣದಿಂದ ಈ ಹೋರಾಟವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ತಾವೆಲ್ಲರೂ ಕೂಡ ತಪ್ಪದೆ ಭಾಗವಹಿಸಬೇಕು. ಬರೀ ಭಾಗವಹಿಸಲು ಸ್ಪಷ್ಟವಾಗಿ ಭಾಗವಹಿಸಿ ಪ್ರತಿಯೊಬ್ಬರನ್ನು ಈ ಕಾರ್ಯಕ್ರಮಕ್ಕೆ ಕರೆತರುವಂಥ ಕೆಲಸವನ್ನು ಮಾಡಬೇಕು. ಅದರ ಭಾಗವಾಗಿ ಇವತ್ತು ನಮ್ಮ ನಾಯಕರು ಇಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ನಾನು ಸ್ವಾಗತವನ್ನು ಬಯಸ್ತಾ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಮ್ಮ ಸಭೆಯ ಎಲ್ಲ ಕಾರ್ಮಿಕ ಮುಖಂಡರೇ ಹಾಗೂ ಎಲ್ಲ ನಮ್ಮ ಸ್ನೇಹಿತರೆ, ಈಗ 29ಕ್ಕೆ ಬೆಂಗಳೂರು ಚಲೋ ಹಮ್ಮಿಕೊಂಡಿವಿ. ಮುಖ್ಯರ ಜಂಟಿ ಸಮಿತಿಯಿಂದ ದಯಮಾಡಿ ಎಲ್ಲ ವಿಷಯಗಳನ್ನು ನಮ್ಮ ಶಿವ ಹೇಳಿದರು. ದಯವಿಟ್ಟು ನಾವು ಸುಮ್ಮನೆ ಕುತ್ಕೊಂಡ್ರೆ ಆಗಂಗಿಲ್ಲ. ಇದು ಕೆಲಸ ಈಗಿನ ರೇಟು, ಈಗಿನ ಇದು ಹೆಂಗೈತೆ, ಪ್ರತಿಯೊಬ್ಬರಿಗೆ ಕೊಟ್ಟಾರ. ಸಿದ್ದರಾಮಣ್ಣ ಯಾರಿಗೆಲ್ಲ ಸರ್ಕಾರದವ್ರಿಗೆ ಕೊಟ್ಟರು, ಸರ್ಕಾರ ನೌಕರಿ ಮಾಡೋರಿಗೆ ಕೊಟ್ಟರು, KVರಿಗೆ ಕೊಟ್ಟರು, ಮುನ್ಸಿಪಾಲ್ಟಿಗೆ ಕೊಟ್ಟರು. ನಮ್ದೊಂದು ಅಲರ್ಜಿ ಆಗ್ಬಿಡೋದು. ಯಾಕಂದ್ರೆ ನಮ್ಮ ಹತ್ರ ಒಗ್ಗಟ್ಟಿಲ್ಲ. ನೀವೆಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ನಾಳೆ ಒಂದು ಒಗ್ಗಟ್ಟಿನಿಂದ ಎಲ್ಲರೂ ಬೆಂಗಳೂರು ಚಲೋಕ್ಕೆ ಬರ್ರಿ. ಬಂದು ಎಲ್ಲ ಇದು ಬಂದು ನಮ್ಮ ಶಕ್ತಿ ಪ್ರದರ್ಶನ ತೋರಿಸಿದ್ರಪ್ಪ ಅಂದ್ರೆ ಅಬ್ಬಬ್ಬ ಏನು ಜನ ಬಂದ್ರಪ್ಪ, ಇಷ್ಟು ಜನ ಐತಿ, ನಾವು ಮುಷ್ಕರ ತೊಂದರೆ ಆಗತ್ತೆ, ನಮಗೆ ಮುಷ್ಕರ ಮಾಡೇ ತೀರ್ತಾನೆ ಅಂತ ಮನುಷ್ಯ ಬರಬೇಕು. ಬಂದ್ರೆ ಕೊಟ್ಟೇ ತೀರ್ತಾನೆ. ನಾವು 4 ಮಂದಿ ಬಂದಿವೆ, 4 ಮಂದಿ ಡ್ಯೂಟಿಗೆ ಹೋದ್ವಿ, 2 ಬಂದಿವೆ, 3 ಮಂದಿ ಅಂದ್ರೆ ಆಗಂಗಿಲ್ಲ. ದಯವಿಟ್ಟು ನಮ್ಮ ಬೇಡಿಕೆ ನಾವು ಈಡೇರಿಸ್ಕೋಬೇಕಂದ್ರೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಇದು ಮಾಡಿ ಬರಬೇಕು. ಬೆಂಗಳೂರಿಗೆ ಬರಬೇಕು. ನಾಳೆ ಎಲ್ಲರೂ ಬಂದು ನಮ್ಮ ಪ್ರದರ್ಶನ ಅವರಿಗೆ ತೋರಿಸ್ಬೇಕು. ಒಗ್ಗಟ್ಟು ಏನು ಅದಾರಪ್ಪ ಹೇಳ್ತಾರೋ, ನಾಳೆ ಏನೋ ಇದಾಗ್ತಂದ್ರೆ ನಮಗೆ ತೊಂದರೆ ಆಗತ್ತಾ, ಪಬ್ಲಿಕ್ಕಿಗೆ ತೊಂದರೆ ಆಗತ್ತೆ ಎಂಬ ಒಂದು ಮಾಹಿತಿ ಅದು ಹೋಗ್ಬೇಕು. ಅದರಿಂದ ನೀವೆಲ್ಲರೂ 29ಕ್ಕೆ ಏನಿದ್ರು ಬಿಟ್ಟು ಬೆಂಗಳೂರು ಚಲೋ ಮಾಡೋಕೆ ನೀವು ದಯವಿಟ್ಟು ಎಲ್ಲರೂ ಬರಬೇಕು. ನಮ್ಮ ಬೇಡಿಕೆಗಳನ್ನು 38 ತಿಂಗಳ ಅರಿಯರ್ಸು ಮತ್ತು 2024ರ ವೇತನ ಪರಿಷ್ಕರಣೆ ಮಾಡಿಕೊಳ್ಳಲೇಬೇಕು. ಇಲ್ಲದ್ರೆ ನಮಗೆ ಉಳಿಗಾಲಿಲ್ಲ. ಹೆಂಗೈ ನೋಡ್ರಿ, ಈ ರೇಟ್ ಎಲ್ಲ ಹೆಂಗೈತೆ. ನಮ್ಮ ಸಂಬಳ ಎಲ್ಲದಕ್ಕಿಂತ ಎಷ್ಟು ಕಡಿಮೆ ಅಂದ್ರೆ ಅಷ್ಟು ನಾವು ವಿಚಿತ್ರ. ನಮ್ಮ ನೌಕರಿ 8 ತಾಸು ನೌಕರಿ ಅಂತಾರೆ, 12, 13 ತಾಸು, 14 ತಾಸು ನೌಕರಿ ಮಾಡ್ತೀವಿ. ಸಾಕಷ್ಟು ದುಡಿಯೋ ಜನಕ್ಕೇ ಈ ಸರ್ಕಾರ ಅನ್ಯಾಯ ಮಾಡ್ತೈತೆ. ದಯವಿಟ್ಟು ನೀವೆಲ್ಲರೂ ನಿಮ್ಗೆಲ್ಲರಿಗೂ ಗೊತ್ತಿರ್ತೈತೆ ಯಾರಪ್ಪ ನಾವು ಕಷ್ಟಪಟ್ಟು ದುಡ್ತೀವಿ ಅಂಥೇಳಿ. ನೋಡು, ಡ್ರೈವರ್ ಕಂಡಕ್ಟ್ರು ಎಲ್ಲ ನಮ್ಮ ದೇಶದಾಗನೇ ಎಲ್ಲರೂ ಆರಾಮಾಗಿ ನೌಕರಿ ಮಾಡ್ತಿರ್ತಾರೆ. ರಾತ್ರಿ ಕಣ್ಣಿಗೆ ಬತ್ತಿ ಹಾಕ್ಕೊಂಡು ನಾವು ನೌಕರಿ ಮಾಡ್ತೀವಿ. ಯಾಕಂದ್ರೆ ಎಲ್ಲೇ ನಿದ್ದೀವಂತಪ್ಪ ಗಾಡಿ ನಿಲ್ಲಿಸ್ತೀವಿ, ಮಕ್ಕ ತೊಳ್ಕೊಂತೀವಿ, ಹೋಟ್ಲ ಕಾಣ್ತೀವಪ್ಪ, ಹೋಟ್ಲ ಟೀ ಕುಡಿತೀವಿ. ಸುರಕ್ಷಿತವಾಗಿ 50 ಜನ ಪಬ್ಲಿಕ್ಕನ್ನು ಈ ಜಾಗದಿಂದ ಇನ್ನೊಂದು ಜಾಗ ಸುರಕ್ಷಿತವಾಗಿ ಮುಟ್ಟಿಸೋಂಥ ಕೆಲಸ ನಾವು ಮಾಡ್ತಿದ್ದೀವಿ. ಆದ್ರೆ ನಮಗೆ ಅದರ ಪ್ರತಿಫಲ ಇಲ್ಲ. ಮೆಕ್ಯಾನಿಕರು ಎಷ್ಟು ಕೆಲಸ ಮಾಡ್ತೀರಿ? ಈಗ
50 ಜನ ಶಾಂಕ್ಷನ್ ಇದ್ದಲ್ಲಿ 25-30 ಜನ ಕೆಲಸ ಮಾಡ್ತಾ ಇದೀವಿ. ಎಷ್ಟು ಒಬ್ಬರಿಗೆ ಡಬಲ್ ವಜ್ಜೆ ಬೀಳ್ತೈತೆ, ಆದರೂ ಶಾಲೆಯಿಂದ ಕೆಲಸ ಮಾಡ್ತಾ ಇದೀವಿ. ನಾವು ಈ ಒಂದು ಬಸ್ ನಿಂದ್ರಿಸಂಗ ಕಳಿಸ್ತಿದ್ದೀವಿ. ಒಂದು ಇದರಿಂದ ನಾವು ಮುಷ್ಕರ ನಾವು ತಗೊಳ್ಳೇಬೇಕಂದ್ರೆ 38 ತಿಂಗಳು ಅರಿಯಲ್ಸು ಮತ್ತು 2024 ಅಗ್ರಿಮೆಂಟ್ ಮಾಡ್ಕೋಬೇಕಂತ ಈ ಮನಸ್ಸಿನಾಗ ಇತ್ತಂದ್ರೆ ದಯವಿಟ್ಟು ಎಲ್ಲರೂ ನೀವು ಒಕ್ಕಟ್ಟಿನಿಂದ ಬೆಂಗಳೂರು ಚಲೋಕ ಬರಬೇಕಂತೇಳಿ ನಿಮ್ಮೆಲ್ಲರನ್ನ ಕೇಳಿಕಂತಾನೆ 2 ಮಾತು ಮುಗಿಸಿದ್ದೆ. ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಸಾರಿಗೆ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳು ಸಾರಿಗೆ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳು ಈಡೇರುವ ತನಕ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಏನೇ ಬರಲಿ ಸಾರಿಗೆ ಕಾರ್ಮಿಕರ ಐಕ್ಯತೆ ಆತ್ಮೀಯ ಸಂಗಾತಿಗಳು, ಜಂಟಿ ಕ್ರಿಯಾ ಸಮಿತಿ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪನವರೇ, ವೀರನಗೌಡರೇ, ಶಿವಕುಮಾರ್ ಅವರೇ, ಗೌಡ್ರು ಮತ್ತು ಇತರ ಎಲ್ಲರನ್ನ ಆತ್ಮೀಯ ಸಂಗಾತಿಗಳು, ಇವತ್ತು ಯಾವ ಕಾರಣಕ್ಕೆ ಬಂದೀವಿ ಅನ್ನೋದು ತಮಗೆಲ್ಲ ಗೊತ್ತಿದೆ. 29ನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಯಾವ ಕಾರಣಕ್ಕೆ ಹಮ್ಮಿಕೊಂಡಿವಿ? 38 ತಿಂಗಳು ಅರಿಯರ್ಸ್ ಬರಬೇಕು. 2020ರದ 38 ತಿಂಗಳು ಅರಿಯರ್ಸ್ ಬರಬೇಕು. 2024ರ ವೇತನ ಪರಿಷ್ಕರಣೆ ಆಗಬೇಕು. ಆಗಿಲ್ಲ. ಸಿದ್ದರಾಮಣ್ಣ ಮಾಡಿಲ್ಲ. ಸಿದ್ದರಾಮಣ್ಣ ಸಾಮಾಜಿಕ ಚಳವಳಿ ಮಾಡ್ತಕ್ಕಂಥ ಮನುಷ್ಯ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮನುಷ್ಯ ಅಂತ ಎಲ್ಲರೂ ನಂಬಿದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಸಾರಿಗೆ ಕಾರ್ಮಿಕರನ್ನ ತತ್ಕಾರ ಮಾಡಬೇಡಿ. ಸಾರಿಗೆ ಕಾರ್ಮಿಕರು ಮುಷ್ಕರ ಮಾಡಿದರೆ ಕರ್ನಾಟಕ ಬಂದ್ ಆಗುತ್ತೆ. ಯಾರು ಹೋರಾಟ ಮಾಡಿದ್ರು ಕರ್ನಾಟಕ ಬಂದ್ ಆಗಲ್ಲ, ಕರ್ನಾಟಕ ಸ್ತಬ್ಧ ಆಗಲ್ಲ. ಸಾರಿಗೆ ಕಾರ್ಮಿಕರು ಮುಷ್ಕರ ಮಾಡಿದ್ರೆ ಕರ್ನಾಟಕ ಬಂದ್ ಆಗುತ್ತೆ, ಸ್ತಬ್ಧ ಆಗುತ್ತೆ. ಅದು ಅವಕಾಶ ಮಾಡಿಕೊಡ್ಬೇಡಿ. ಕಾಲ ಮಿಂಚಿಲ್ಲ. 29ನೇ ತಾರೀಕಿನ 4 ದಿವಸ ಇದೆ. ಅಷ್ಟರೊಳಗೆ ಕರೆದು ನಮ್ಮ ನಾಯಕರನ್ನ ಮಾತಾಡಿ ನಮ್ಮ ಬೇಡಿಕೆ ಈಡೇರಿಸ್ರಿ ಅಂತ ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ. ಯಾರ ಸೆಕ್ಯೂರಿಟಿ ಎಲ್ಲಿದ್ದಾರೆ? ರೆಕಾರ್ಡ್ ಮಾಡಬಾರ ಅಲ್ಲಿ ಅಂತ ಈ ಸಂದರ್ಭದಲ್ಲಿ ಬಹಳ ಫಾಸ್ಟ್ ಆಗಿ ಸೆಂಟ್ರಲ್ ಆಫೀಸ್ ಇಲ್ಲಿ ಪೇಪರು ಟಿವಿ ಇಲ್ಲ. ಅವರೇ ನಮ್ಮ ಪೇಪರು ಟಿವಿ. ಯಾಕಂದ್ರೆ ಅವ್ರನ್ನ ನಾವು ಮಾಡಬಾರ್ದು. ಇವತ್ತು ನಾವು ಬಹಳ ಕಷ್ಟ ಕಾಲದಲ್ಲಿದ್ದೀವಿ. ಬೆಲೆ ಏರಿಕೆ ಕತ್ತರಿಸಿ ಹೋಗಿದ್ದೀವಿ. 170 ರೂಪಾಯಿ ಎಣ್ಣೆ, ಏನೆಣ್ಣೆ? ಅಡುಗೆ ಎಣ್ಣೆ 170 ರೂಪಾಯಿ, 140 ರೂಪಾಯಿ, 150 ರೂಪಾಯಿ ಶೇಂಗಾ ಬೀಜ, 140 ರೂಪಾಯಿ ತೊಗರಿ ಬೇಳೆ. ನಮ್ಮ ಸಂಬಳ ಮಾತ್ರ ಈಗ 8 ವರ್ಷ ಆಯಿತು ಸಂಬಳ ಜಾಸ್ತಿ ಮಾಡಿಲ್ಲ. ಬೆಲೆ ಏರಿಕೆ ತಕ್ಕಂಗೆ ಸಂಬಳ ವೇತನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಪ್ರತಿ 4 ವರ್ಷಕ್ಕೊಂದ್ಸಾರಿ ವೇತನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು KSRTC ಸಂಸ್ಥೆಯಲ್ಲಿ 1957ರಿಂದ ಬಂದಿರತಕ್ಕಂಥ ಪದ್ಧತಿ. ಪ್ರತಿ 4 ವರ್ಷಕ್ಕೆ ಅದನ್ನು ಬದಲಾವಣೆ 2023ರಲ್ಲಿ ವೇತನ ಪರಿಷ್ಕರಣೆ ಅಂದರೆ 2027ಕ್ಕೆ ಮಾಡ್ತೀನಿ ಅಂತಾರೆ. ಅಲ್ಲಿ 3 ವರ್ಷ ಹೊಡೆತ ಬಿಡ್ತಾರೆ. 3 ವರ್ಷ ತಡವಾಗಿ ವೇತನ ಪರಿಷ್ಕರಣೆ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ನಮ್ಮ ಸರ್ವಿಸ್ ಬೂತಿ ಸರ್ವನಾಶ ಆಗ್ತೀವಿ. ನಾವು ಅತಪತನಕ್ಕೆ ಹೋಗ್ತೀವಿ. ಯಾವುದೇ ಕಾರಣಕ್ಕೆ 4 ವರ್ಷಕ್ಕೊಂದ್ಸಾರಿ ವೇತನ ಪರಿಷ್ಕರಣೆ ಆಗ್ತಕ್ಕಂಥದ್ದು ಅದನ್ನು ಬಿಟ್ಕೊಡಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅಂತೇಳಿ 4 ಬಾರಿ ಮೀಟಿಂಗ್ CM ಹತ್ರ ಆದಾಗ ಹೇಳಿದ್ವಿ. ಇಲ್ಲ ಅವ್ರು ಮಾಡಿದ್ದು ನಾವ್ಯಾಕೆ ಮಾಡಬೇಕು,
BJP ಅವ್ರು ಮಾಡಿದ್ದು ನಾವ್ಯಾಕೆ ಮಾಡಬೇಕು? ಸ್ವಾಮಿ, ಕಡತದಲ್ಲಿ ಏನಿದೆ ಅಷ್ಟೇ ಮಾಡಿ. ಕಾನೂನು ಪ್ರಕಾರ ಏನಿದೆ 4 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಆಗಬೇಕು, ಅಷ್ಟೇ ಮಾಡಿ. 2022 ವೇತನ ಪರಿಷ್ಕರಣೆ ಆಗಿದೆ. 2024ಕ್ಕೆ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು. ನಿಮ್ಮ ಅವಧಿಯಲ್ಲಿ ಅದನ್ನು ಮಾಡಬೇಕು. ಅವರು ವೇತನ ಪರಿಷ್ಕರಣೆ ಮಾಡಿದ್ದಾರೆ. 2023 ಚುನಾವಣೆ ನಾಳೆ 23 ಆದಮೇಲೆ ಅವತ್ತೇ ಕೊನೆಯ ದಿನಾಂಕ ಚುನಾವಣೆ ಅನೌನ್ಸ್ ಆಗುತ್ತೆ. ಅವರು ಅನೌನ್ಸ್ ಮಾಡಿದ್ದಾರೆ ವೇತನ ಪರಿಷ್ಕರಣೆ. ಅರಿಯರ್ಸು ಒಂದೇ ಕೊಟ್ಟಿಲ್ಲ ಅವರು, ಯಾಕಂದರೆ ಅವಧಿ ಇಲ್ಲ, ಕೊಟ್ಟಿಲ್ಲ. ನೀವು ಕೊಡಬೇಕು. ಇವತ್ತು DC ಬಂದಾನೆಪ್ಪ, ಹೊಸ DC ಬರ್ತಾನೆ. ಹಳೆ DC ಹೋದರೆ ಹೊಸ DC ಅದೇ ಕೆಲಸ ಮಾಡಬೇಕಲ್ಲ. ಕಾನೂನು ಅದೇ ಅಲ್ಲ. CM ಚೇಂಜ್ ಆದರೂ ಕೂಡ ಕಾನೂನು ಅದೇ ಅಲ್ಲ. ಯಾಕೆ ಕೊಡೋದಿಲ್ಲ? ಕೊಡಬೇಕು. ಅದನ್ನು ಕೊಡ್ತಾ ಇಲ್ಲ. ಅದಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ. 3 ವರ್ಷ ವ್ಯತ್ಯಾಸ ಮಾಡ್ತಕ್ಕಂಥ ವಾತಾವರಣ ನಮ್ಮ ಅಧಿಕಾರಿಗಳು ಕೇಂದ್ರದಲ್ಲಿರ್ತಕ್ಕಂಥ KSRTCಯಲ್ಲಿ ಇರ್ತಕ್ಕಂಥ IAS ಆಫೀಸರ್ಗಳು, ಕೆಲವು ಅಧಿಕಾರಿಗಳು HODಗಳು ಮಿಸ್ಗೈಡ್ ಮಾಡಿದ್ದಾರೆ. ಆಮೇಲೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಮಿಸ್ಗೈಡ್ ಮಾಡಿದ್ದಾರೆ. ಆ ಕಾರಣದಿಂದ ಮುಖ್ಯಮಂತ್ರಿಗಳು ಕೊಡೋಕ್ಕಾಗಲ್ಲ ಅಂತಾರೆ. ಅದನ್ನು ನಾವು ಒಪ್ಪಕ್ಕಾಗಲ್ಲ ಅಂತೇಳಿ ಹಲವಾರು ಸಭೆಗಳಾಗಿದ್ದಾವೆ. 4 ಬಾರಿ ಸಭೆಗಳಾಗಿದ್ದಾವೆ. ಅದನ್ನು ಒಪ್ಪಿಲ್ಲ. ಈ ಬಾರಿ ನಾವೇನು ಮಾಡಿದ್ವಿ? ಮುಷ್ಕರ ಕರೆ ಕೊಟ್ಟಿಲ್ಲ. ಕಳೆದ ಬಾರಿ ಮುಷ್ಕರ ಮಾಡಿದ್ವಪ್ಪ. ಮುಷ್ಕರ ಜೋರಾಗಿ ನಡೀತು ಒಂದು ದಿವಸ. ಇನ್ನು ಎಲ್ಲ ಮುಷ್ಕರ ಯಶಸ್ವಿ ಆಗೋದು ಅಷ್ಟರೊಳಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರಿಗೆ ಕಾರ್ಮಿಕರು ಹೋರಾಟ ಮಾಡಿದರೆ ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತೇಳಿ ಒಂದು ಅರ್ಜಿ ಹಾಕಿ ಕಾನೂನು ಬಾಹಿರ ಮುಷ್ಕರ ಅಂತೇಳಿ ಕೋರ್ಟ್ ಆದೇಶ ಮಾಡಿ ನಮ್ಮ ಮುಷ್ಕರನ ಮೊಟಕುಗೊಳಿಸಿದ್ರು. ಅದಕ್ಕೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ನಾವು ಆ ಮುಷ್ಕರನ ವಾಪಸ್ ತಕ್ಕೊಂಡಿದ್ವಿ. ಈಗ ನಾವೇನು ಹೇಳ್ತೀವಿ? ನೀವು ಹಿಂಗೆ ಬಂದರೆ ನಾವು ಬೇರೆ ರೀತಿ ಬರ್ತೀವಿ. ನಾವು ಮುಷ್ಕರ ನೋಟಿಸೇ ಕೊಡಲ್ಲ. ಮುಷ್ಕರ ನೋಟಿಸ್ ಕೊಡದೆ ಮುಷ್ಕರ ಮಾಡ್ತೀವಿ. ನಮಗೆ ಗೊತ್ತಿದೆ. ಮೂಗಿಡಿದ್ರೆ ಬಾಯಿ ತರಿಸೋದು ಹೆಂಗೆ ಅನ್ನೋದು ಗೊತ್ತಿದೆ. ಮೂಗಿಡಿದ್ರೆ